ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ನಿಮ್ಮ ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ನೀವೆಲ್ಲ ಬಹಳ ಕೇಳ್ತಿದ್ದ ಅತ್ಯಂತ ಅಪರೂಪದ ನಟ ಶ್ರೀ ಸತೀಶ್, ಅಂದರೆ ನಮ್ಮ ಅದೇ ಕಣ್ಣು ಚಿತ್ರದ ಸತೀಶ್ ಅವ್ರ ಬಗ್ಗೆ ಒಂದಿಷ್ಟು ಸತ್ಯವಾದ ಮಾಹಿತಿನ ಹೊತ್ತು ತಂದಾಯಿತು. ಸ್ನೇಹಿತರೆ, ಸತೀಶ್ ಅವರು ಮೂಲತಃ ನಮ್ಮ ಕನ್ನಡಿಗ, ಬೆಂಗಳೂರಿನವರು. ಅವರು ಅಂದಿನ ಮದ್ರಾಸು, ಇಂದಿನ ಚೆನ್ನೈ ಸ್ವಾಗತ್ ಹೋಟೆಲ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿರ್ತಾರೆ. ನಮ್ಮ ದಿಲೀಪ್ ಅಂತ ಇಂದಿನ ರಾಮಾಯಣ, ಶ್ರುತಿ ಸಿನಿಮಾದಲ್ಲೆಲ್ಲ ಮಾಡಿದ್ರಲ್ಲ, ಅವ್ರ ಜೊತೆ ಇವರೆಲ್ಲ ಒಟ್ಟಿಗೆನೆ. ಆಗ ಅಲ್ಲಿ ಸಿದ್ಲಿಂಗಣ್ಣ ಅವರ ಸಾಕಷ್ಟು ಸಿನಿಮಾಗಳು ಚರ್ಚೆಗಳು ನಡೀತಾ ಇತ್ತು, ಡಿಸ್ಕಷನ್ನು, ಸಾಂಗ್ ಕಂಪೋಸಿಂಗು ಎಲ್ಲನೂ. ಭಾರ್ಗವ ಸಾರು ತುಂಬ ಹತ್ತಿರದ ಒಡನಾಟ ಸ್ವಾಗತ್ ಹೋಟ್ಲಿಗೆ. ಅದಕ್ಕೆ ಯಾಕೆಂದರೆ ಭಾರ್ಗವ ಸಾರ್ ಅವರ ಮನೆ ಇದ್ದಿದ್ದು ಅಲ್ಲೇ ಸ್ವಾಗತ್ ಹೋಟ್ಲು ಇರೋ ಏರಿಯಾ ಪಕ್ಕದ್ದೇ ರಾಯಪೇಟೆ ಅನ್ನೋ ಏರಿಯಾ ಚೆನ್ನೈನಲ್ಲಿ. ಸೊ ಸತೀಶ್ ಅವರಲ್ಲಿ ರಿಸೆಪ್ಷನಿಸ್ಟ್ ಆಗಿದ್ದರು, ಕನ್ನಡದ ಹುಡುಗ, ಚೆನ್ನಾಗಿ ಮಾತಾಡ್ತಿದ್ರು, ಭಾಷೆ ಚೆನ್ನಾಗಿತ್ತು. ಭಾರ್ಗವ ಸಾರ್ದು ಭಾಗ್ಯವಂತರು ಸಿನಿಮಾ ಆದಮೇಲೆ ಎರಡನೇ ಸಿನಿಮಾನೇ ಅಣ್ಣವ್ರ ಜೊತೆ ಮತ್ತೆ ಮಾಡಿದ ಸಿನಿಮಾ ಒಲವು ಗೆಲುವು. ಈ ಸಿನಿಮಾ ಮೂಲಕ ಸತೀಶ್ ಅವ್ರನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿದ್ದು ನಮ್ಮ ಭಾರ್ಗವ ಸರ್. ಒಲವು ಗೆಲುವಿನಲ್ಲಿ ಒಂದು ವಿಲನಿಶ್ ಕ್ಯಾರೆಕ್ಟ್ರು, ತುಂಬ ಒಂದು ಗ್ಲಾಸ್ ಒಳಗಡೆ ಅವ್ರ ಇಮೇಜ್ ಕಾಣೋಂಗೆ, ಕೂಲಿಂಗ್ ಗ್ಲಾಸಲ್ಲಿ ಆ ಥರ ತುಂಬ ಅದ್ಭುತವಾದ ಶಾರ್ಟ್ಗಳನ್ನೆಲ್ಲ ಭಾರ್ಗವ ಅವರು ತೆಗೆದಿದ್ರು. ಅದಾದಮೇಲೆ ಸತೀಶ್ ಸರ್ ಹಿಂತಿರುಗಿ ನೋಡೇ ಇಲ್ಲ, ತುಂಬ ಸಿನಿಮಾಗಳು ಮಾಡಿದ್ರು. ಅವ್ರ ತಂದೆ ತಾಯಿ ಎಲ್ಲ ಬೆಂಗಳೂರಿನಲ್ಲಿದ್ದರು. ಆಮೇಲೆ ಇನ್ನೊಂದು ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ನಟನೆನ ಕಲ್ತಿದ್ರು. ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅವ್ರದ್ದು ಏನು ಇನ್ಸ್ಟಿಟ್ಯೂಟ್ ಇತ್ತು ಚೆನ್ನೈನಲ್ಲಿ, ಅಲ್ಲಿ ನಮ್ಮ ರಜನಿ ಸಾರು, ನಮ್ಮ ಅಶೋಕ್ ಅವರು, ರವೀಂದ್ರನಾಥ್ ಅಂತ ನಮ್ಮೂರ ಹುಡುಗ ಸಿನಿಮಾ ಡೈರೆಕ್ಟ್ರು, ಆ್ಯಂಡ್ ಸತೀಶ್ ಅವರು, ಇವರಿಷ್ಟೂ ಜನ ದೇ ಆರ್ ದ ಬ್ಯಾಚ್ಮೇಟ್ಸ್ ಆ್ಯಂಡ್ ದ ರೂಮ್ಮೇಟ್ಸ್. ಎಲ್ಲರೂ ಒಂದೇ ರೂಮ್ನಲ್ಲಿದ್ದವರು. ಅಂದರೆ ರಜನಿ ಸಾರು, ಅಶೋಕಣ್ಣ ಎಲ್ಲರೂ ಕನ್ನಡ ತೊಗೊಂಡ್ರೆ ಇವರು ತಮಿಳ್ ತೊಗೊಂಡಿದ್ರು ಅವರ ಲ್ಯಾಂಗ್ವೇಜ್ ಆಗಲ್ಲಿ. ಎಲ್ಲ ಒಟ್ಟಿಗೆ ನಟನೆನ ಕಲ್ತಿದ್ದು. ಆಮೇಲೆ ಸಿನಿಮಾ ಅವಕಾಶ ಮತ್ತೊಂದಕ್ಕೆ ಈ ಥರ ಹುಡುಕ್ತಿರಬೇಕಾದ್ರೆ ಅವರು ಸ್ವಾಗತ್ ಹೋಟ್ಲಲ್ಲಿ ರಿಸೆಪ್ಷನಿಸ್ಟ್ ಆಗಿದ್ದರು. ರಿಸೆಪ್ಷನಿಸ್ಟ್ ಆದಮೇಲೆ ನಮ್ಮ ಭಾರ್ಗವ ಸರ್ ಅವ್ರನ್ನ ಚಿತ್ರರಂಗಕ್ಕೆ ಪರಿಚಯ ಮಾಡಿದ್ರು. ಆಮೇಲೆ ನಾವೆಲ್ಲ ಅವ್ರನ್ನ ತುಂಬ ಗುರುತಿಸಿದ್ದು, ಪ್ರೀತಿಸಿದ್ದು ತುಂಬ ಚಿತ್ರಗಳಲ್ಲಿ ಮಾಡಿದ್ವಿ. ಅದರಲ್ಲೂ ಪ್ರಮುಖವಾದದ್ದು ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಡೆಸಿದ ಅದೇ ಕಣ್ಣು. ಆ ಸಿನಿಮಾದಲ್ಲಿ ಆ ಪೊಲೀಸ್ ಅಧಿಕಾರಿಯ ಪಾತ್ರ, ಅವ್ರು ನಡೆಸಿದ್ದು ಆ ಗಾಂಭೀರ್ಯತೆ ಇವತ್ತಿಗೂ ಕನ್ನಡ ಪ್ರೇಕ್ಷಕರಲ್ಲಿ ಹಾಗೇ ಇದೆ. ತುಂಬ ಜನ ನೀವು ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡೆ ನನಗೆ ಅವ್ರನ್ನ ಇಂಟರ್ವ್ಯೂ ಮಾಡೋಕ್ಕೆ ಹೇಳ್ತಾ ಇದ್ದೀರಾ. ಹೇಳ್ತೀನಿ ಅವ್ರ ಇಂಟರ್ವ್ಯೂ ವಿಚಾರನೂ ಮುಂದಕ್ಕೆ ತಿಳಿಸ್ತೀನಿ ನಾನು ನಿಮಗೆ. ಇದಾದಮೇಲೆ ಅವರು ನಮ್ಮ ವಿಷ್ಣುದಾದ ಅವ್ರ ಜೊತೆ ಅವರ ತಮ್ಮನ ಪಾತ್ರದಲ್ಲಿ ಮದುವೆ ಮಾಡು ತಮಾಷೆ ನೋಡೋ ಸಿನಿಮಾದಲ್ಲಿ ಮಾಡಿದರು. ತುಂಬ ಸಿನಿಮಾಗಳಲ್ಲಿ ಮಾಡಿದರು. ಅದಾದ ನಂತರ ಅವರು ಒಂದು ಪರ್ಟಿಕ್ಯುಲರ್ ಇದಾದಮೇಲೆ ಚೆನ್ನೈಗೆ ಶಿಫ್ಟ್ ಆದರು. ಚೆನ್ನೈನಲ್ಲೇ ಇದ್ದರು. ಈಗಲೂ ಕೂಡ ಅವರ ವಾಸ್ತವ್ಯ ಚೆನ್ನೈನಲ್ಲೇ ಇದ್ದಾರೆ. ಒಂದು ಟ್ರ್ಯಾಜಿಕ್ ಅಂತಂದರೆ, ಈ ಒಂದು ವಿಷಯನ ನಿಮಗೆ ಬಹಿರಂಗ ಪಡಿಸಲೇಬೇಕು ನಾನು. ಅಪ್ಪು ಸರ್ ಕಾಲ್ವಾಗೋ ದಿವಸ ಅಕ್ಟೋಬರ್ 29ನೇ ತಾರೀಕು ಸತೀಶ್ ಸರ್ನ ಅವರ PRK ಆಫೀಸ್ಗೆ ಬರೋದಕ್ಕೆ ಹೇಳಿದ್ದಾರೆ. ಯಾವುದೋ ಪ್ರಾಜೆಕ್ಟ್ ವಿಷಯವಾಗಿ ಮಾತಾಡೋದಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಎಕ್ಸಾಕ್ಟಾಗಿ ನನಗೆ ಯಾವ ವಿಚಾರವಾಗಿ ಅನ್ನೋ ಮಾಹಿತಿ ಗೊತ್ತಿಲ್ಲ. ಬಟ್ ಅವರ PRK ಆಫೀಸು ಸದಾಶಿವನಗರಲ್ಲಿ ಏನಿತ್ತು ಅಲ್ಲಿಗೆ ಸತೀಶ್ ಅವ್ರನ್ನ ಬರೋಕ್ಕೆ ಹೇಳಿದ್ದಾರೆ. ಸತೀಶ್ ಅವರು ಚೆನ್ನೈಯಿಂದ ಇಲ್ಲಿ PRK ಆಫೀಸಿಗೆ ಬಂದು ಕೂತಿದ್ದಾರೆ. ಅವರು ವೆಯ್ಟ್ ಮಾಡ್ತಿದ್ದಾರೆ. ಅಪ್ಪು ಸರ್ಗೆ ಅವತ್ತೇನು CM ಮೀಟಿಂಗು ಇತ್ತು. ಯಾವ ಟೈಮು ಇವ್ರನ್ನ ಮೀಟ್ ಮಾಡ್ತಾಯಿದ್ರು, ಯಾವ ಟೈಮಲ್ಲಿ CM ಸಾಹೇಬ್ರನ್ನ ನೋಡಬೇಕಾಗಿತ್ತು ಅನ್ನೋದು ಗೊತ್ತಿರಲಿಲ್ಲ. ಆವಾಗನ CM ನಮ್ಮ ಬೊಮ್ಮಾಯಿ ಸಾಹೇಬ್ರಾಗಿದ್ದರು. ನೋಡಬೇಕಾಗಿತ್ತು, ಗೊತ್ತಿರಲಿಲ್ಲ. ಆದರೆ ಸತೀಶ್ ಸರ್ ಅವ್ರ ಆಫೀಸಲ್ಲಿ ಕೂತಿರ್ಬೇಕಾದ್ರೆ ಆಫೀಸ್ನಲ್ಲಿ ಒಂದು ವಿಚಿತ್ರವಾದ ಬಿಹೇವಿಯರು, ಎಲ್ಲರೂ ಒಂದು ಆ್ಯಂಗ್ಸೈಟಿ ಆಗಿರೋದು, ಎಲ್ಲ ಗಡಿಬಿಡಿಯಲ್ಲಿರೋದು. ಆಮೇಲೆ ಗೊತ್ತಾಗಿದೆ ಅಪ್ಪು ಸರ್ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ. ಸೊ ಬಂದು ಹಾಗೆ ಅವರು ಆ ದುಃಖ ಅವ್ರು ಕೆಲವು ಆಪ್ತ ವಲಯದಲ್ಲಿ ಹಂಚ್ಕೊಂಡಿದ್ದಾರೆ. ಕರೆಸಿದ್ರು ಅಪ್ಪು ಅವರು, ನಾನು ಮೀಟ್ ಮಾಡೋದಕ್ಕೂ ಆಗಿಲ್ಲ, ಈ ಥರ ಆಗೋಯ್ತು ಅಂತ ಅದೊಂದು ವಿಚಾರ ನಿಮ್ಮ ಹತ್ರ ನಾನು ಶೇರ್ ಮಾಡಬೇಕಾಗಿತ್ತು. ಇದಾದಮೇಲೆ ಸತೀಶ್ ಅವರು ಇವಾಗ ಏನು ಮಾಡ್ತಿದ್ದಾರೆ ಅಂದರೆ, ಅವರು ಅವರ ಅಕ್ಕನ ಜೊತೆಗೆ ಚೆನ್ನೈನಲ್ಲಿ ವಾಸವಾಗಿದ್ದಾರೆ. ಅವ್ರ ಮದುವೆ ಆಗಿಲ್ಲ, ಅವ್ರ ಅಕ್ಕನ ಮಕ್ಳಿಗೆ ಮದುವೆ ಆಗಿದೆ. ಎಲ್ಲ ಬಹುಶಃ ಅಲ್ಲೇ ತಮಿಳ್ನಾಡಿನ ಕೊಯಮತ್ತೂರು ಅಲ್ಲಿ ಇಲ್ಲಿ ಎಲ್ಲೋ ಕೊಟ್ಟಿರಬೇಕು. ಸೊ ಅಲ್ಲಿ ಕೆಲವು ತಮಿಳು ಚಿತ್ರಗಳಿಗೆ ಡಬ್ಬಿಂಗ್ ಕಲಾವಿದರಾಗಿ ಕೆಲಸ ಮಾಡ್ತಿದ್ದಾರೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ಕನ್ನಡದಲ್ಲಿ ಅವರು ಯಾವುದು ಇನ್ನೂ ಕಮ್ಬ್ಯಾಕ್ ಆಗಿಲ್ಲ. ಸ್ನೇಹಿತರೆ, 3-4 ವರ್ಷಗಳಿಂದ ನಾನು ಸತೀಶ್ ಅವ್ರ ಬೆನ್ನ ಹಿಂದೆ ಬಿದ್ದಿದ್ದೀನಿ. ಅವ್ರನ್ನ ಸಂದರ್ಶನಕ್ಕೆ ಕೇಳ್ತಾ ಇದ್ದೀನಿ. ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾರೆ. ಆದರೆ ಸಂದರ್ಶನದ ವಿಷಯ ಬಂದಾಗ ಅವ್ರು ಇಲ್ಲ ಅಂತ ಇದ್ದಾರೆ. ನಾನು ಅವ್ರಿಗೆ ಕಳಿಸಿದ ಮೆಸೇಜ್ಗೆ ಅವರು ನನಗೆ ಕೊಟ್ಟ ರಿಪ್ಲೈ ಟೆಕ್ಸ್ಟನ್ನು ಕೂಡ ನಿಮಗೆ ಹಾಕ್ತೀನಿ. ಯಾಕೋ ಗೊತ್ತಿಲ್ಲ ನನಗೆ. ಅಂದರೆ ಅವರು ಲಾಸ್ಟ್ ಮೆಸೇಜ್ ಕಳಿಸಿದಾಗ ಅವ್ರ ಮೆಸೇಜಲ್ಲಿ ನಾನು ಯಾರಿಗೇ ಆಗಲಿ ನೇರವಾಗಿ ಕಾಲ್ ಮಾಡೋಕ್ಕೆ ಹೋಗಲ್ಲ. ನಾನು
ಅವ್ರಿಗೆ SMS ಟೆಕ್ಸ್ಟ್ ಮಾಡಿ ಅವ್ರ ಫ್ರೀ ಟೈಮ್ ನೋಡಿಕೊಂಡೇ ನಾನು ಕಾಲ್ ಮಾಡಿ, ಇದು ನಂದು ಅಭ್ಯಾಸ. ಅದು ಕಳಿಸಿದಾಗ ಕೂಡ ಅವರು ಇಂಟರ್ವ್ಯೂ ವಿಷಯಕ್ಕೆ ಅಂದರೆ ಬೇರೆ ವಿಷಯಕ್ಕಾದರೆ ಮಾತಾಡಿ ಅಂತ ಹಾಕಿದರು. ಸೊ ಅದಾದಮೇಲಿಂದ ನನಗೂ ಎಲ್ಲೋ ಮನಸ್ಸಿಗೆ ಒಂದು ಚೂರು, ಏಕೆಂದರೆ 4 ವರ್ಷಗಳಿಂದ ಕೇಳಿದಾಗ ಅವಾಗ ಆಯಿತು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಪಾಪ ಅವ್ರಿಗೇನು ಪ್ರಾಬ್ಲಮ್ ಇತ್ತು ಅವರು ಈ ಥರ ಮೆಸೇಜ್ ಕಳಿಸಿದ್ರು. ಅದಾದಮೇಲಿಂದ ಆ ಮೆಸೇಜ್ ಡೇಟು ಕೂಡ ಇದೆ ನಿಮಗೆ. ನಾನು ಮತ್ತೆ ಸಂಪರ್ಕ ಮಾಡೋದಕ್ಕೆ ಹೋಗಿಲ್ಲ. ನಾನು ಹೇಳಿದೆ, ಸರಿ ನೀವುಗಳೆಲ್ಲ ಕಳಿಸಿರೋ ಅವರು ಸಂದರ್ಶನ ಮಾಡಿ ಅಂದಿರೋ ಮೆಸೇಜ್ನೂ ಅವ್ರಿಗೆ ಕಳಿಸಿದ್ದೀನಿ, ಬಟ್ ಅವ್ರು ಏನಕ್ಕೆ ಸಂದರ್ಶನ ಕೊಡೋಕೆ ಒಪ್ತಿಲ್ಲ ಅದು ಖಂಡಿತ ನನಗೆ ಗೊತ್ತಿಲ್ಲ. ಎನಿವೇ ಅದು ಅವರ ಖಾಸಗಿ ವಿಚಾರ, ಅದನ್ನು ನಾವು ಬಲವಂತ ಮಾಡೋದು ಚೆನ್ನಾಗಿರಲ್ಲ. ನಮ್ಮ ಕೆಲಸ ಏನಂದರೆ ಅವ್ರನ್ನ ರೀಚ್ ಮಾಡೋದು, ಅವ್ರನ್ನ ಮಾತಾಡೋದು. ಆದರೆ ಅವ್ರು ಒಪ್ಕೊಳ್ಳಿಲ್ಲ, ಅದನ್ನು ನಾನು ನಿಮಗೆ ತಿಳಿಸ್ಬೇಕಾಗಿರೋದು ನನ್ನ ಕರ್ತವ್ಯ. ಹಾಗೆ ನಾನು ಸಂಗ್ರಹ ಮಾಡಿದ ಒಂದಿಷ್ಟು ಮಾಹಿತಿನ ಸತೀಶ್ ಅವ್ರ ಬಗ್ಗೆ ನಿಮಗೆ ತಿಳಿಸ್ಬೇಕಾಗಿದ್ದು ಕೂಡ ನನ್ನ ಒಂದು ಜವಾಬ್ದಾರಿಯಾಗಿತ್ತು. ಹಾಗಾಗಿ ಈ ಸಿನಿಮಾ ಸರಸ್ವತಿಯಲ್ಲಿ ನಾನು ಅದನ್ನು ತಿಳಿಸ್ದೆ. ಎನಿವೇ ಸತೀಶ್ ಸರ್, ನೀವು ನಮ್ಮ ಕನ್ನಡ ಚಿತ್ರರಂಗ ಕಂಡ, ದಕ್ಷಿಣ ಭಾರತ ಕಂಡ ಒಬ್ಬ ಅಪ್ರತಿಮ ಅಪರೂಪ ಕಲಾವಿದ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ನಿಮಗೆ ಎಲ್ಲ ಥರದಲ್ಲೂ ಆ ಭಗವಂತ ನೀವು ಅಂದ್ಕೊಂಡಿರೋ ಕೆಲಸಗಳನ್ನ ಆಗೋ ಹಾಗೆ ಆಶೀರ್ವದಿಸಲಿ ಅಂತ ಕೇಳ್ಕೊತೀನಿ. ಕನ್ನಡಿಗರಿಗೆ ಯಾವತ್ತಾದರೂ ನಿಮಗೆ ಕನ್ನಡಿಗರಿಗೋಸ್ಕರ ಮಾತಾಡಬೇಕು ಅನಿಸಿದ್ರೆ ಇಲ್ಲೊಬ್ಬ ಕಾಯ್ತಾ ಇದ್ದಾನೆ ರಘುರಾಮ್ ಅಂತ ಅನ್ನೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಸಿನಿಮಾ ಸರಸ್ವತಿನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆನ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.